As a part of growing calls for a ban on halal products in Karnataka, Bajrang Dal workers in Nelamangala started a Boycott Halal campaign. They posted posters on shops and went around talking to small traders to persuade them to buy meat from Hindu shops. Their posters read, "Halal meat is injurious to health." ಸ್ನೇಹಿತರೆ, ಇವತ್ತು ಒಂದು ಆರ್ಥಿಕ ಜಿಹಾದ್ ಅನ್ನೋದು ಇಡೀ ದೇಶದಾದ್ಯಂತ ನಡೀತಾ ಇದೆ. ಏನು ಅನ್ಯ ಧರ್ಮೀಯರು ಹಲಾಲ್ನ ಒಂದು ಹೆಸರನ್ನು ಇಟ್ಕೊಂಡು ಇವತ್ತು ಹಿಂದೂ ಧರ್ಮೀಯರಿಗೆ ಒಂದು ಮೋಸವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥಿತವಾದೊಂದು ಸಂಚನ್ನು ಇವತ್ತು ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ದೃಷ್ಟಿಯಿಂದ ಮುಂಬರ್ತಕ್ಕಂಥ ನಮ್ಮ ಎಲ್ಲರ ಶ್ರೇಷ್ಠ ಹಬ್ಬವಾದಂಥ ಯುಗಾದಿ ಏನು ವಸ್ತರಕ್ಕೆ ಬರ್ತಾ ಇದೆ, ಈ ವಸ್ತರಕ್ಕಿನಲ್ಲಿ ಎಲ್ಲ ನಮ್ಮ ಹಿಂದೂ ಬಾಂಧವರು ಹಿಂದೂ ಮಾಂಸದ ಅಂಗಡಿಗಳಲ್ಲೇ ಸಹ ಖರೀದಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾನಾದರೂ ಕೇಳ್ಕೊಳ್ತೇನೆ. ಕಾರಣ ಇಷ್ಟೇ, ಏನು ಮುಸಲ್ಮಾನರು ನಾವು ಕಡಿದಂತಹ ನಮ್ಮ ಹಿಂದೂ ಅಂಗಡಿಗಳಲ್ಲಿ ಅವರು ಯಾವುದೇ ಮಾಂಸವನ್ನು ತಗೊಳ್ಳೋದಿಲ್ವೋ, ನಾವ್ಯಾಕೆ ಅವರ ಅಂಗಡಿಗಳಲ್ಲಿ ತಗೊಳ್ಬೇಕು? ಈ ದೃಷ್ಟಿಯಿಂದ ಎಲ್ಲರೂ ಸಹ ಹಿಂದೂ ಮಾಂಸದ ಅಂಗಡಿಗಳಲ್ಲೇ ಸಹ ನೀವು ಮಾಂಸವನ್ನು ಖರೀದಿ ಮಾಡಿ ಭೋಜನವನ್ನು ಮಾಡಬೇಕು ಅಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಹಾಗಾಗಿ ಮತ್ತೊಂದು ವಿಚಾರ ಏನಂತಂದರೆ, ಎಲ್ಲ ಅಗತ್ಯ ವಸ್ತುಗಳು ಏನು ದಿನಸಿ ವಸ್ತುಗಳಿದೆ ಅದರಲ್ಲಿ ಯಾವುದ್ಯಾವುದು ಹಲಾಲ್ ಟ್ರೇಡ್ ಮಾರ್ಕ್ ಇರ್ತದೋ ಅದನ್ನೆಲ್ಲ ಬಹಿಷ್ಕಾರ ಮಾಡಿ, ಯಾವ ವಸ್ತುವಿನಲ್ಲಿ ಹಲಾಲ್ ಟ್ರೇಡ್ ಮಾರ್ಕ್ ಇರಲ್ವೋ ಅಂಥ ವಸ್ತುಗಳನ್ನು ಖರೀದಿ ಮಾಡಿ ನಮ್ಮ ಹಿಂದೂ ಬಾಂಧವ ಅಂಗಡಿಗಳಿಗೆ ನೀವು ಉತ್ತೇಜನ ಕೊಡಬೇಕು, ಹಿಂದೂ ಬಾಂಧವರಿಗೆ ನೀವು ವ್ಯಾಪಾರವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತೇನೆ. ನಮಸ್ತೆ.